ಇನ್ನು ಬಿಗ್ ಫೈನ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ನಾಳೆಯಿಂದ ಡೆವಿಲ್ ಅಬ್ಬರ ಜೋರಾಗಲಿದೆ. ದರ್ಶನ್ ಜೈಲಲ್ಲಿದ್ರು ಸಹಿತ ನಾಳೆಯಿಂದ ಡೆವಿಲ್ ಅಬ್ಬರ ಜೋರಾಗಲಿದೆ. ನಾಳೆಯೇ ಸಿನಿಮಾಗೆ ಹಿಂದೆ ಹೌಸ್ಫುಲ್ ಆಗಿವೆ ಟಿಕೆಟ್ಗಳು. ಒಂದು ಕಡೆ ಜೈಲಿನಲ್ಲಿದ್ದುಕೊಂಡೇ ನಟ ದರ್ಶನ್ ಸಿನಿಮಾವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಸಪೋರ್ಟಿವ್ ಆಗಿ ಅವರ ಫ್ಯಾನ್ಸ್ ಕೂಡ ಅಷ್ಟೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಿನಿಮಾದ್ದು. ಇನ್ನು ನಾಳೆ ರಾಜ್ಯಾದ್ಯಂತ ಡೆವಿಲ್ ಅಬ್ಬರ ಶುರುವಾಗಲಿದ್ದು ರಿಲೀಸ್ ಆಗ್ತಿರೋ ಎಲ್ಲ ಥಿಯೇಟರ್ಗಳು ಈಗಾಗಲೇ ಹೌಸ್ಫುಲ್ ಆಗಿವೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಲಿಕ್ಕೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಲಿದ್ದಾರೆ. ನರ್ತಕಿ ಥಿಯೇಟರ್ನಲ್ಲಿ ಬೆಳಗ್ಗೆ 6:30ಕ್ಕೆ ಡೆವಿಲ್ ಫಸ್ಟ್ ಶೋ ಕಾಣಲಿದೆ. ಈಗಾಗಲೇ ಅಧಿಕೃತವಾಗಿ ಪೋಸ್ಟ್ ಮಾಡಿದ್ದಾರೆ ಡಿ ಕಂಪನಿ. ಡೆವಿಲ್ ಸಿನಿಮಾವನ್ನ ಗೆಲ್ಲಿಸಿ ಎಂದು ಜೈಲಿನಲ್ಲಿದ್ದುಕೊಂಡೇ ನಟ ದರ್ಶನ್ ಕೇಳಿಕೊಂಡಿದ್ದಾರೆ ಫ್ಯಾನ್ಸ್ಗೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ, ದಯವಿಟ್ಟು ನನ್ನ ಸಿನಿಮಾನ ಗೆಲ್ಲಿಸಿ ಕೊಡಿ ಅಂತ ನಟ ದರ್ಶನ್ ನಿನ್ನೆ ವಿಜಯಲಕ್ಷ್ಮಿ ಮುಖಾಂತರ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ರು. ಇನ್ನು ಜೈಲಲ್ಲಿ ನಟ ದರ್ಶನ್ ಅವರು ಕ್ರೌರ್ಯವನ್ನು ಮೆರೆದಿದ್ದಾರೆ ಅನ್ನೋದೆಲ್ಲ ಸುಳ್ಳು ವದಂತಿ, ಅದನ್ನು ನಂಬೇಡಿ, ಈ ಸಿನಿಮಾವನ್ನು ಗೆಲ್ಲಿಸಿ ಕೊಡಿ ಅಂತ ನಟ ದರ್ಶನ್ ವಿಜಯಲಕ್ಷ್ಮಿ ಮುಖಾಂತರ ಭಾವುಕ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ರು. ನಾಳೆ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾ ಅಬ್ಬರ ಜೋರಾಗಲಿದೆ. ಫ್ಯಾನ್ಸ್ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ಸಿನಿಮಾ ರಿಪೋರ್ಟರ್ ಕೀರ್ತಿ. ನಾಳೆಯಿಂದ ಡೆವಿಲ್ ಅಬ್ಬರ ಶುರುವಾಗಲಿದ್ದು ಇನ್ನು ಫ್ಯಾನ್ಸ್ ಯಾವ ರೀತಿ ಈ ಸಿನಿಮಾನ ವೆಲ್ಕಮ್ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ. ಕಾರ್ತಿಕ್, ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅಭಿನಯಿಸಿರುವಂತಹ ಡೆವಿಲ್ ಸಿನಿಮಾ ಸಾಕಷ್ಟು ಕ್ರೇಜ್ನ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ದರ್ಶನ್ ಅವರು ಇಲ್ಲದೇ ಇದ್ರೂ ಸಹ ಅವರ ಅನುಪಸ್ಥಿತಿಯಲ್ಲಿ ಸೆಲೆಬ್ರಿಟೀಸ್ ಅಂತ ಕರೆಸ್ಕೊಂಡಿರುವಂತಹ ಅಭಿಮಾನಿಗಳು ಅವರ ಸಿನಿಮಾವನ್ನು ಪ್ರತಿ ಕ್ಷಣ, ಪ್ರತಿ ಗಳಿಗೆ, ಪ್ರತಿ ಜಿಲ್ಲೆಯಲ್ಲೂ ಸಹ ಪ್ರಮೋಟ್ ಮಾಡ್ತಿರುವಂಥದ್ದು. ಈಗಾಗಲೇ ಮೈಸೂರಲ್ಲಿ ಸಹ ಮೆರವಣಿಗೆ ಶುರು ಮಾಡಿರುವಂಥದ್ದು, ಕಾರ್ ರ್ಯಾಲಿ ಮೂಲಕ ಡೆವಿಲ್ ಸಿನಿಮಾದ ಪ್ರಚಾರ ಶುರು ಮಾಡಿದ್ದಾರೆ. ಹಾಗೆ ನಾಳೆ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ವಿಜಯಲಕ್ಷ್ಮಿ ಅವರು ಸಹ ಫ್ಯಾನ್ಸ್ ಜೊತೆ ಕೂತು ಫ್ಯಾನ್ಸ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಡೆವಿಲ್ ಸಿನಿಮಾವನ್ನು ವೀಕ್ಷಿಸಲಿದ್ದಾರೆ ಫ್ಯಾನ್ಸ್ ಜೊತೆ ಅಂತ ಹೇಳ್ಬೋದು. ಅಂದರೆ ಇಷ್ಟು ವರ್ಷಗಳ ಅವರ ಜರ್ನಿನಲ್ಲಿ, ದರ್ಶನ್ ಅವರ ಜರ್ನಿನಲ್ಲಿ ಯಾವುದೇ ಒಂದು ಸಿನಿಮಾಗೆ ಬಹಿರಂಗವಾಗಿ ಹೊರಗಡೆ ಬಂದು ಥಿಯೇಟರ್ನಲ್ಲಿ ಫ್ಯಾನ್ಸ್ ಜೊತೆ ಕೂತು ಸಿನಿಮಾವನ್ನು ಇಂದುವರೆಗೂ ಅವರು ಎಲ್ಲೂ ನೋಡಿರಲಿಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಗಂಡನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಅವರು ನಾಳೆ ಬೆಳಗಿನ ಜಾವ 6:30ಕ್ಕೆ ನರ್ತಕಿ ಥಿಯೇಟರ್ಗೆ ಬಂದು ಫ್ಯಾನ್ಸ್ ಜೊತೆ ಕೂತು ಸಿನಿಮಾವನ್ನು ನೋಡಿ ರಿವ್ಯೂ ಕೂಡ ಹೇಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ಸಿನಿಮಾದ ಈಗಾಗಲೇ ಟಿಕೆಟ್ಸ್ ಬುಕಿಂಗ್ ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಈಗಾಗಲೇ ಟಿಕೆಟ್ 1,78,00,000 ಟಿಕೆಟ್ ಮಾರಾಟ ಆಗಿರುವಂಥದ್ದು. ಇನ್ನು 4,60,00,000 ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಕಲೆಕ್ಷನ್ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಈಗಾಗಲೇ ಒಂದು ಸಾಂಗ್ಗೆ ಸೆಟ್ ಹಾಕಿದ್ರು, ಆ ಸೆಟ್ಗೋಸ್ಕರನೇ 1.5 ಕೋಟಿ ಖರ್ಚಾಗಿತ್ತು. ಆ ಒಂದು ಅಮೌಂಟ್ ಏನಿತ್ತು ಇಲ್ಲೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ನಲ್ಲಿ ಈ ಒಂದು ಕಲೆಕ್ಷನ್ನ ಹೊರಗಡೆ ತೆಗೆದಿರುವಂಥದ್ದು. ಇನ್ನು UFO ಕೂಡ ಈ ಒಂದು ಸಿನಿಮಾ ಅಪ್ಲೋಡ್ ಆಗಿದೆ. US ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿರುವಂಥದ್ದು. ಸಿನಿಮಾದ ರನ್ ಟೈಮ್ 2 ಗಂಟೆ 49 ನಿಮಿಷ ಕೂಡ ಇರುವಂಥದ್ದು. ಹೀಗಾಗಿ ಡೆವಿಲ್ ಸಿನಿಮಾದ ಒಂದಷ್ಟು ಸ್ಪೆಷಾಲಿಟಿ ಇರೋದ್ರಿಂದ ಈ ಕಡೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಶಿವರಾಜ್ ಕುಮಾರ್ ಅವರು, ರಿಷಬ್ ಶೆಟ್ಟಿ ಅವರು ಕೂಡ ಇವತ್ತು ಟ್ವೀಟ್ ಮಾಡೋ ಮೂಲಕ ಡೆವಿಲ್ ಸಿನಿಮಾಗೆ ಶುಭ ಹಾರೈಸಿರುವಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕೀರ್ತಿ.